Hello future engineers, welcome to Elegant Electronics. ಕಾಮೆಟ್ ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಯಾರಾದರೂ ಕಾಮೆಟ್ ಕೆ ಎಕ್ಸಾಮ್ ಬರೆದಿದ್ದರೆ ನಿಮಗೆ ರ್ಯಾಂಕ್ ಅಲಾಟ್ ಆಗಿದ್ದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಕಾಮೆಟ್ ಕೆ ಕೌನ್ಸಿಲಿಂಗ್, ಇವ್ರಿಗೊಂದು ನೋಟಿಫಿಕೇಶನ್ ಇದೆ. ಐ ರೆಕಮೆಂಡ್ ಇಫ್ ಯು ಹ್ಯಾವ್ ರಿಟರ್ನ್ ಕಾಮೆಟ್ ಕೆ ಎಕ್ಸಾಮ್, ಪ್ಲೀಸ್ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್, ಕಾಮೆಟ್ ಕೆ ಕೌನ್ಸಿಲಿಂಗ್. ಯಾಕೆ ಅಂದರೆ ನಿಮಗೆ ಬೆಟರ್ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಆಮೇಲೆ ಎಲ್ಲರೂ ಎಕ್ಸಾಮ್ ಬರೆದಿರೋರು ಎಲ್ಲರೂ ಇಲ್ಲಿ ಅಡ್ಮಿಟ್ ಆಗೋದಕ್ಕೆ ಬರೋದಿಲ್ಲ. ನಿಮ್ಗೆ ಏನಾದರೂ ಫೈನಾನ್ಷಿಯಲಿ ಸ್ಟೇಬಲ್ ಕಂಡೀಷನ್ ಇದೆ, ವರ್ಷಕ್ಕೆ 3 ಲಕ್ಷ ಫೀಸ್ ಕಟ್ಟೋ ಶಕ್ತಿ ಇದೆ ಅಂದರೆ ಖಂಡಿತ ಕಾಮೆಟ್ ಕೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ. ಖಂಡಿತ ನಿಮಗೆ ಬೆಟರ್ ಸೀಟ್ ಸಿಗುತ್ತೆ. ಯಾಕೋ ಗೊತ್ತಿಲ್ಲ, ತುಂಬ ಜನ ಸ್ಟೂಡೆಂಟ್ಸು ಎವ್ರಿ ಇಯರ್ ಅಷ್ಟೇ ಕಾಮೆಟ್ ಕೆ ಎಕ್ಸಾಮೇ ತಗೊಳ್ಳೋದ್ರಲ್ಲಿ ತೊಂದರೆ ಏನಿಲ್ಲ. ಅಟ್ಲೀಸ್ಟ್ ಎಕ್ಸಾಮ್ ಆದರೂ ತಗೋಬೇಕು. ಈಗ ಯಾರಾದರೂ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದ್ತಿರೋ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಿದ್ರೆ ಮರೆಯದೆ ನೀವು ಕಾಮೆಟ್ ಕೆ ಎಕ್ಸಾಮ್ ತಗೊಳ್ಳಿ. ಆಮೇಲೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಸಿಗುತ್ತೋ ಇಲ್ಲವೋ ಅಡ್ಮಿಟ್ ಆಗೋದು ಬಿಡೋದು ಆಮೇಲೆ. ಎಕ್ಸಾಮೇ ತಗೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಕ್ಸಾಮ್ ಬರೀರಿ. ಯಾಕೆಂದರೆ CET ಪ್ರಿಪೇರ್ ಆಗಿರ್ತೀರಾ, JEE ಪ್ರಿಪೇರ್ ಆಗಿರ್ತೀರಾ, ನೀಟಿಗೆ ಪ್ರಿಪೇರ್ ಆಗಿರ್ತೀರಾ. ಕಾಮೆಟ್ ಕೆ ಸಪ್ರೇಟ್ ಏನು ಪ್ರಿಪರೇಷನ್ ಬೇಕಾಗಿಲ್ಲ, ಹಾಗೆ ಬರೀಬಹುದು. ಸೊ ನೋಡೋಣ ರೌಂಡ್ 1 ಕೌನ್ಸಿಲಿಂಗ್ ಶೆಡ್ಯೂಲ್. ಕೆ ಇವರು ಆಲ್ರೆಡಿ ಬಿಟ್ಟಿದ್ದಾರೆ. ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಾ. ಸೇಮ್ ಪ್ರಿಫರೆನ್ಸಸ್, ಸೇಮ್ ಪ್ರಯಾರಿಟಿ ಫಾಲೋ ಮಾಡಿ, ಏನೂ ತೊಂದರೆ ಇಲ್ಲ. ಇದ್ರ ಕಟ್ ಆಫ್ ಅದ್ರ ಕಟ್ ಆಫ್ ಅಂತ ಏನು ತಲೆ ಕೆಡ್ಸ್ಕೊಬಿಡಿ. ಒನ್ಸ್ ಅಗೇನ್ ಸ್ಟಾರ್ಟ್ ಫ್ರಮ್ RV, BMS, PES, ರಾಮಯ್ಯ, ದಯಾನಂದ್ ಸಾಗರ್, BIT, ಇದೇ ಥರ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗಿ. ಖಂಡಿತ ನಿಮಗೆ ಒಳ್ಳೆ ಸೀಟ್ ಸಿಗುತ್ತೆ ಕಂಪೇರ್ ಟು KE. ಚಾಯ್ಸ್ ಫಿಲ್ಲಿಂಗ್ ಮಾರ್ಕ್ ರೌಂಡ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ 18th ಜುಲೈ 4 PM ಆನ್ವರ್ಡ್ಸ್. ಎಲ್ಲಿವರೆಗೂ? 20th ಜುಲೈ 4 PM ವರೆಗೂ. 18th, 19th, 20th 2 ದಿನ, ಸಂಜೆ 4 ಗಂಟೆಯಿಂದ 4 ಗಂಟೆವರೆಗೂ ಮಾರ್ಕ್ ರೌಂಡ್ಗೆ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಲೋ ಮಾಡ್ತಾರೆ. ಅಲಾಟ್ಮೆಂಟು 22ನೇ ತಾರೀಕು 4 ಗಂಟೆಗೆ ಮಾರ್ಕ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ರೌಂಡ್ 1 ಎಡಿಟ್ ಚಾಯ್ಸ್ ಫಿಲ್ಲಿಂಗ್. ರೌಂಡ್ 1ಗೆ ಯಾಕೆಂದರೆ ಮಾರ್ಕಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಿಗುತ್ತೆ ಸಿಗಲ್ಲ ಅಂತ. ಒನ್ಸ್ ಅಗೇನ್ ನೀವು ಆರ್ಡರ್ ಮಾಡ್ಕೋಬಹುದು. 22ನೇ ತಾರೀಕು ಸಂಜೆ 4 ಗಂಟೆಯಿಂದ 24ನೇ ತಾರೀಕು ಸಂಜೆ 4 ಗಂಟೆವರೆಗೂ. ಒನ್ಸ್ ಅಗೇನ್ 2 ಡೇಸ್ ಕೊಡ್ತಾರೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ. ರೌಂಡ್ 1 ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂದರೆ 28th ಜುಲೈ 4 PM. ಲಾಸ್ಟ್ ಡೇಟು ನೀವು ಡಿಸಿಷನ್ ಆ್ಯಂಡ್ ಫೀ ಪೇಮೆಂಟ್ ನೀವು ಡಿಸೈಡ್ ಮಾಡಬೇಕಾಗತ್ತೆ. ವೆದರ್ ಯು ವಾಂಟ್ ಟು ಕಂಟಿನ್ಯೂ ಇನ್ ಕಾಮೆಟ್ ಕೆ ಕೌನ್ಸಿಲಿಂಗ್ ಆರ್ ಇಫ್ ಯು ವಾಂಟ್ ಟು ಎಕ್ಸಿಟ್ ಇಟ್. ಎಕ್ಸೆಪ್ಟ್ ಆ್ಯಂಡ್ ಅಡ್ಮಿಟ್, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ಇಲ್ಲ ರಿಜೆಕ್ಟ್ ಮಾಡೋದಕ್ಕೆ ಏನೋ ಒಂದು ಡಿಸಿಷನ್ ತಗೋಬೇಕಾಗತ್ತೆ ನೀವು. ಮತ್ತು ಹಾಗೆ ಫೀಸ್ ಕಟ್ಟೋದಕ್ಕೆ ನಿಮಗೆ ಆಗಸ್ಟ್ 1ನೇ ತಾರೀಕು ಸಂಜೆ 4 ಗಂಟೆವರೆಗೂ ಟೈಮ್ ಕೊಡ್ತಾರೆ. 28 ಜುಲೈಗೆ ರಿಸಲ್ಟ್ ಬರುತ್ತೆ. ನೀವೊಂದು ಡಿಸಿಷನ್ ತಗೊಂಡು ಆಧಾರದ ಮೇಲೆ ಫೀ ಕಟ್ಟಬೇಕಾ ಬೇಡ ಅನ್ನೋದು ಆಗಸ್ಟ್ 1ರೊಳಗಡೆ ಮಾಡಬೇಕಾಗುತ್ತೆ. ಕಾಲೇಜ್ಗೆ ಯಾವತ್ತು ರಿಪೋರ್ಟ್ ಆಗಬೇಕು ಅಂದರೆ ಸ್ಟಾರ್ಟಿಂಗು 28 ಜುಲೈಯಿಂದನೇ ನೀವು ಅಡ್ಮಿಟ್ ಆಗ್ಬೋದು. ಎಲ್ಲಿವರೆಗೂ? 1ನೇ ತಾರೀಕು ಆಗಸ್ಟು 4 ಗಂಟೆವರೆಗೂ. ನಿಮಗೆ ಅಲ್ಲೇನಾದರೂ ಸೀಟ್ ಬೇಡ, ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ, ಇಲ್ಲೇ ನಿಮಗೆ KEಯಲ್ಲೇ ತುಂಬ ಒಳ್ಳೆ ಸೀಟ್ ಸಿಗೋ ಸಾಧ್ಯತೆ ಇದೆ ಅಂದರೆ 28 ಜುಲೈಯಿಂದ 4 ಆಗಸ್ಟ್ವರೆಗೂ ನಿಮಗೆ ಟೈಮ್ ಕೊಡ್ತಾರೆ ನಿಮ್ಮ ಸೀಟು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಸೊ ಒನ್ಸ್ ಅಗೇನ್ ಇಲ್ಲೂ ಅಷ್ಟೇ KE ಮಾರ್ಕ್ ರೌಂಡ್ ಥರ. ಮಾರ್ಕ್ ರೌಂಡ್ ಈಸ್ ಜಸ್ಟ್ ಎ ಟ್ರಯಲ್ ರೌಂಡ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಡಿಸಿಷನ್ ಅಂತ ಅಲಾಟ್ಮೆಂಟ್. ನೀವು ಯಾವುದೇ ಡಿಸಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ಇದೊಂದು ಇಂಡಿಕೇಟಿವ್ ಪ್ರೊಸೆಸ್ ಅಷ್ಟೇ. Candidates with blank choice filling forms after round 1 choice filling will not be considered for further process. ನೀವು ಯಾವುದೋ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ರೌಂಡ್ 1ಗಿಂತ ಮುಂದೆ ಅವ್ರೇನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ಓನ್ಲಿ ಕ್ಯಾಂಡಿಡೇಟ್ಸ್ ವಿತ್ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಎಕ್ಸೆಪ್ಟ್ ನಿಮ್ಗೆ ಯಾವುದೊಂದು ಕಾಲೇಜ್ ಸೀಟು ಅಲಾಟ್ ಆಗಿರುತ್ತೆ, ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ನೀವೇನಾದ್ರು ಫ್ರೀಸ್ ಮಾಡಿದ್ರೆ ಶುಡ್ ರಿಪೋರ್ಟ್ ಟು ದ ಕಾಲೇಜ್ ಸ್ಟ್ರಿಕ್ಟ್ಲಿ. ಅದೇ KE ಎಲ್ಲಾದರೆ ಚಾಯ್ಸ್ 1 ಅಂತೀವಿ, ಎಕ್ಸೆಪ್ಟ್ ಆ್ಯಂಡ್ ರಿಪೋರ್ಟ್ ಅಂತ. ಇಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಇದೆ ಅಷ್ಟೇ. ಆಸ್ ಪರ್ ದ ಡೇಟ್ಸ್ ಆರ್ ಟೈಮ್ ಮೆನ್ಷನ್ಡ್ ಇನ್ ದ ಶೆಡ್ಯೂಲ್, ಎಲ್ಸ್ ದೇ ಮೇ ಲೂಸ್ ದ ಅಲಾಟೆಡ್ ಸೀಟ್. ನಿಮ್ಮ ಸೀಟ್ ಅಲಾಟ್ ಆದರೆ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಆಪ್ಷನ್ ಕೊಡೋರು ಮಾತ್ರ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಕ್ವಿಕ್ ಗೈಡ್ ಅಂತಿದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಕೌನ್ಸಿಲಿಂಗ್ ಪ್ರೋಸೆಸ್ ಡಾಕ್ಯುಮೆಂಟ್ ಅಂತಲೂ ಇದೆ. ಇದನ್ನು ನೋಡಿದ್ರೆ ನಿಮಗೆ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ಸು ಕೊಟ್ಟಿದ್ದಾರೆ. ನಿಮಗೆ 2,000 ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಅವರು. ಇಲ್ಲಿ ಕೊಟ್ಟಿದ್ದಾರೆ. ಮೇಕ್ ಪೇಮೆಂಟ್ ಆಫ್ 2,000 ಆಸ್ ನಾನ್ ರೀಫಂಡಬಲ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಫೀ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್. KEಯಲ್ಲಿ 750 ರೂಪೀಸ್ ತಗೋತಾರೆ. ಇಲ್ಲಿ 2,000 ರೂಪೀಸ್ ನಾನ್ ರೀಫಂಡಬಲ್. ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಯಾವ ರೌಂಡ್ ಇರುತ್ತೆ ಏನೇನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು ರಿಜಿಸ್ಟರ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ಬೈ ಪೇಯಿಂಗ್ 2,000 ರೂಪೀಸ್. ಕಾಮೆಟ್ KEಯಲ್ಲಿ ಎಕ್ಸಾಮ್ ಬರ್ತಿದ್ದೀರಾ, ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಈಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 2,000 ರೂಪೀಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು? ಅಪ್ಲೋಡ್ ಡಾಕ್ಯುಮೆಂಟ್ಸ್ ಫಾರ್ ವೆರಿಫಿಕೇಷನ್.
ಆನ್ಲೈನಲ್ಲಿ ನೀವು ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡ್ಬೋದು. ಯಾವ ಡಾಕ್ಯುಮೆಂಟು ಅಂತ ಈ PDF ಅಲ್ಲೇ ಇದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಫ್ ಡಾಕ್ಯುಮೆಂಟ್ಸ್ ಆರ್ ವೆರಿಫೈಡ್ ಸಕ್ಸಸ್ಫುಲಿ ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಮಾರ್ಕ್ ರೌಂಡ್ ಅಂಡ್ ರೌಂಡ್ 1. ನೀವು ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಸಕ್ಸಸ್ಫುಲಿ ವೆರಿಫೈ ಆದರೆ ಮಾತ್ರ ನೀವು ಮಾರ್ಕ್ ಮತ್ತೆ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮಾರ್ಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅಲೋ ಮಾಡ್ತಾರೆ, ಮಾರ್ಕ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್, ಮೇಕ್ ಚೇಂಜಸ್ ಇನ್ ಚಾಯ್ಸ್ ಫಿಲ್ಲಿಂಗ್ ಫಾರ್ಮ್ ಇಫ್ ರಿಕ್ವೈರ್ಡ್. ಮಾರ್ಕ್ ಅಲಾಟ್ ಆದಮೇಲೆ ನಿಮ್ಗೆ ಇಷ್ಟ ಇದ್ರೆ ನೀವು ಎಡಿಟ್ ಮಾಡ್ಕೋಬಹುದು ನಿಮ್ಮ ಆಪ್ಷನ್ ಎಂಟ್ರಿನ. ರೌಂಡ್ 1 ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಮೇಕ್ ಡಿಸಿಷನ್ ಆನ್ ಅಲಾಟ್ಮೆಂಟ್ ಆಫ್ ರೌಂಡ್ 1. ರೌಂಡ್ 1 ಆದಮೇಲೆ ನೀವು ಡಿಸಿಷನ್ ತಗೋಬೇಕಾಗತ್ತೆ, ಎಕ್ಸೆಪ್ಟ್ ಅಂಡ್ ಫ್ರೀಸಾ, ರಿಜೆಕ್ಟಾ, ಏನು ಮಾಡಬೇಕು ಅಂತ. ಪಾರ್ಟಿಸಿಪೇಷನ್ ಇನ್ ರೌಂಡ್ 2, 3 or 4 ಡಿಪೆಂಡ್ಸ್ ಆನ್ ದ ಡಿಸಿಷನ್ ಮೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ರೌಂಡ್ಸ್. ನೆಕ್ಸ್ಟ್ ರೌಂಡ್ಗಳು ಹೋಗಬೇಕು ಅಂದರೆ ನೀವು ಈ ರೌಂಡಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಾರೆ ಆಫ್ಟರ್ ರೌಂಡ್ 1 ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂದರೆ, ಡಾಕ್ಯುಮೆಂಟ್ಸ್ ಟು ಅಪ್ಲೋಡ್ ಫಾರ್ ಜನರಲ್ ಮೆರಿಟ್ ಸೀಟ್. ಜನರಲ್ ಮೆರಿಟ್ ಅವರು ಕ್ಯಾಂಡಿಡೇಟ್ ಒರಿಜಿನಲ್ ID ಪ್ರೂಫ್, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಎನಿ ಅದರ್ ಗೌರ್ಮೆಂಟ್ ID ಪ್ರೂಫ್. ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಡಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಕೊಡಿ, ಇಲ್ಲ 10th, PUC ಈಕ್ವೆಂಟ್ ಮಾರ್ಕ್ಸ್ ಕಾರ್ಡ್, ಅಡ್ಮಿಟ್ ಕಾರ್ಡು, ಕಾಮೆಡ್ ಕೆ ಅಡ್ಮಿಟ್ ಕಾರ್ಡು, SC ST or OBC ಸರ್ಟಿಫಿಕೇಟು, ಕರ್ನಾಟಕ ಡೊಮಿಸೈಲ್ ಸರ್ಟಿಫಿಕೇಟು. ಇನ್ನು 9 or 10 ಇದೆ, VTU ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತಿದೆ. else uploaded declaration as given by the annexure 1, annexure 2, annexure A, annexure B ಅಂತೆಲ್ಲ ಇದೆ, ಅದೊಂದಷ್ಟು ನೋಡ್ಕೊಳ್ಳಿ. ಕೌನ್ಸೆಲಿಂಗ್ ರೌಂಡ್ಸ್ ಕೊಟ್ಟಿದ್ದಾರೆ ನಿಮಗೆ. ರೌಂಡ್ 1 ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು, ಜನರಲ್ ಮೆರಿಟ್ ಆ್ಯಂಡ್ KKR ಕ್ಯಾಂಡಿಡೇಟ್ಸ್, ಕಲ್ಯಾಣ ಕರ್ನಾಟಕ ರೀಜನ್ ಅವರು. KEಯಲ್ಲಿ ಹೈದರಾಬಾದ್ ಕರ್ನಾಟಕ ಅಂತೀವಿ, HK ಎರಡು ಒಂದೇ. ರೌಂಡ್ 2 ಓನ್ಲಿ ಫಾರ್ KKR ಸೀಟ್ಸ್. ರೌಂಡ್ 3 ಜನರಲ್ ಮೆರಿಟ್ ಸೀಟ್ಸ್ ಓನ್ಲಿ, ಮತ್ತು ರೌಂಡ್ 4 ಜನರಲ್ ಮೆರಿಟ್ ಸೀಟ್ಸ್ ಓನ್ಲಿ. ಸೊ ಇಷ್ಟೊಂದು ರೌಂಡ್ ಇರುತ್ತೆ, ರೌಂಡ್ 1, 2, 3, 4 ಅಂತ. ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ಸ್ ಏನೇನು ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಟೋಟಲ್ ಫೀ ಪೇಮೆಂಟು ಇದೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ಬೆಟರ್ ಸೀಟ್ ಸಿಗಬಹುದು. ಎರಡನ್ನೂ ಬ್ಯಾಲೆನ್ಸ್ ಮಾಡಿ, KE ಮತ್ತು ಕಾಮೆಡ್ಗೆ. ನೆಕ್ಸ್ಟ್ ಆಫ್ಟರ್ ರೌಂಡ್ 1 ಏನೇನು ಡಿಸಿಷನ್ ತಗೋಬಹುದು ನೀವು, ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ತಗೋಬಹುದು. ಇನ್ನೊಂದು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಪ್ಗ್ರೇಡ್ ಮಾಡ್ಕೋಬಹುದು. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಮಾಡಿ ಅದಕ್ಕಿಂತ ಮೇಲೆ ಇರೋ ಕಾಲೇಜ್ ಕೊಟ್ಟಿದೆ. ರಿಜೆಕ್ಟ್ ಅಂಡ್ ವಿತ್ಡ್ರಾ ಮಾಡ್ಕೋತೀರಾ. ನೆಕ್ಸ್ಟ್ ಪಾರ್ಟಿಸಿಪೇಟೆಡ್ ಇನ್ ರೌಂಡ್ 1 ಬಟ್ ನೋ ಸೀಟ್ ಅಲಾಟೆಡ್ ಇನ್ ರೌಂಡ್ 1. ಪಾರ್ಟಿಸಿಪೇಟ್ ಮಾಡಿದ್ದೀರಾ ಬಟ್ ನಿಮ್ಗೆ ಯಾವುದೇ ಸೀಟು ಅಲಾಟ್ ಆಗಿಲ್ಲ. ರೌಂಡ್ 2 ಅಲ್ಲಿ ಯಾವ ಡಿಸಿಷನ್ ತಗೋಬಹುದು, ಎಕ್ಸೆಪ್ಟ್ ಅಂಡ್ ಫ್ರೀಸ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿತ್ಡ್ರಾ. ಸೊ ಈ ಥರ ನೀಟಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಇಲ್ಲಿ ಮೇನ್ ಇಂಪಾರ್ಟೆಂಟು ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ಎರಡು ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ ಮೊದಲು ಗೊತ್ತಿರಬೇಕು. ವೆನ್ ಕ್ಯಾನ್ ಕ್ಯಾಂಡಿಡೇಟ್ ಕ್ಯಾನ್ಸಲ್ ದೇರ್ ಸೀಟ್, ಯಾವಾಗ ಏನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದು ಡಾಕ್ಯುಮೆಂಟಲ್ಲೇ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಫೀ ರೀಫಂಡ್ ಪ್ರೋಸೆಸ್ಸು, ಸೊ ಇದು ಸಿಂಪಲ್ ಗೈಡ್ ಥರ ಕೊಟ್ಟಿದ್ದಾರೆ, ದಯವಿಟ್ಟು ಓದ್ಕೊಳ್ಳಿ. ಪಾರ್ಟಿಸಿಪೇಟ್ ಮಾಡಿ. ಕಾಮೆಡ್ ಕೆಯಲ್ಲಿ ಬೆಟರ್ ಸೀಟ್ ಸಿಕ್ಕರೆ ಕಾಮೆಡ್ ಕೆಯಲ್ಲಿ ಅಡ್ಮಿಟ್ ಆಗಿ, ಇಲ್ಲ ಬೆಟರ್ ಸೀಟು CETಯಲ್ಲಿ ಸಿಕ್ಕರೆ ಅಲ್ಲೇ ಅಡ್ಮಿಟ್ ಆಗಿ. ಯಾಕೆಂದರೆ CETಯಲ್ಲಿ ಫೀಸು ಅಪ್ರಾಕ್ಸಿಮೇಟ್ಲಿ 1.25 ಲಕ್ಷ ಅಂದ್ಕೊಳ್ಳಿ. ಕಾಮೆಡ್ ಕೆಲ್ಲಾದರೆ 3.25 ಲಕ್ಷದವರೆಗೂ ಹೋಗುತ್ತೆ. ಬಟ್ ತುಂಬ ಚೆನ್ನಾಗಿದ್ದರೆ ಕಾಲೇಜು, ಯು ಕ್ಯಾನ್ ಕಾಂಪ್ರಮೈಸ್ ಅನ್ನೋದು ನನ್ನ ಸಲಹೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.